ಕೂರ್ಗ್ ವಿಸ್ಮಯ ಹಾಲಿಡೇ ಹೋಮ್ಸ್ ಇದು ಎಲ್ಲಿದೆ ಮತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ನೀಲ್ ಸಾಮ್ರಾಟ್ ಹಾಸನದುರ್ಗ. ನೀವು ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಮುಂದೆ ಬರುವ ನನ್ನ ವಿಡಿಯೋಸ್ ನ ಕಂಪ್ಲೀಟ್ ಆಗಿ ನೋಡಿ. ನಾವಿಲ್ಲಿ ರೀಚ್ ಆದಾಗ ಅರ್ಲಿ ಮಾರ್ನಿಂಗ್ 6:30 ಆಗಿತ್ತು. ಬಂದ ತಕ್ಷಣ ಒಳಗಡೆ ಹೋಗಿ ರಿಸೆಪ್ಷನ್ ಅಲ್ಲಿ ಎಂಟ್ರಿನ ಮಾಡಿಕೊಂಡು ಕೀನ ತಗೊಂಡು ಹಾಗೆ ಸುತ್ತಮುತ್ತ ನೋಡ್ಕೊಂಡು ರೂಮ್ ಕಡೆ ಹೊರಟು. ಏನಪ್ಪ ಇವನು ಸ್ಟಾರ್ಟಿಂಗ್ ಟೆರೆಸ್ ತೋರಿಸ್ತಿದ್ದಾನೆ ಅಂತ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ನಿಮಗೆ ಸಿಗದೆ ಟೆರೆಸ್ಸು, ಇಲ್ಲಿ ಆರಾಮಾಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಗಾಳಿಲಿ ಎಂಜಾಯ್ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಸನ್ರೈಸ್ನ ನೋಡಿಕೊಂಡು ಆಮೇಲೆ ನೀವು ರೂಮ್ಗೆ ಹೋಗ್ಬೋದು. ಇಲ್ಲ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಾದ್ರೂ ಬಂದು ಮತ್ತೆ ಇಲ್ಲಿ ಸನ್ರೈಸ್ನ ನೋಡ್ಬೋದು. ಇಲ್ಲಿ ಪಕ್ಕದಲ್ಲೇ ಲಿಫ್ಟ್ ಇರತ್ತೆ, ನೀವು ಲಿಫ್ಟ್ ಆದ್ರೆ ಯೂಸ್ ಮಾಡ್ಬೋದು, ಸ್ಟೆಪ್ಸ್ ಆದ್ರೂ ಯೂಸ್ ಮಾಡ್ಬೋದು. ನಾವು ಬ್ಯಾಂಗ್ಳೂರಿಂದ ಸ್ಲೀಪರ್ ಬಸ್ ಅಲ್ಲಿ ಬಂದಿದ್ದಕ್ಕೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಇತ್ತು. ಸೊ ನಾವು ಸ್ಟೆಪ್ಸ್ ಅಲ್ಲೇ ಹೋಗೋಣ, ಒಂಥರ ವಾರ್ಮ್ ಅಪ್ ಆಗುತ್ತೆ ಅಂತ ನಾವು ಅವ್ರನ್ನೇ ಫಾಲೋ ಮಾಡ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ವು. ಹಾಗೆ ಸುತ್ತಮುತ್ತ ಕಣ್ಣಾಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಕ್ಲೀನ್ ಆಗಿದೆ, ಮತ್ತೆ ಅಲ್ಲಿ ಇರೋ ಬಾಲ್ಕನಿಗಳು, ಅಲ್ಲಿ ನಿಂತ್ಕೊಂಡ್ರೆ ಏನ್ ಮಜಾ ಸಿಗತ್ತೆ ಅಂತ ಹಾಗೆ ಮಾತಾಡ್ಕೊಂಡು ಕೆಳಗೆ ಹೋಗ್ತಾ ಇದೀವಿ. ಫೈನಲಿ ರೂಮ್ ಕಡೆ ಕರ್ಕೊಂಡ್ ಬಂದ್ರು. ಹಾಗೆ ಡೋರ್ ನ ಓಪನ್ ಮಾಡಿ ರೂಮ್ ನ ತೋರಿಸಿದ್ರು. ರೂಮ್ ಮಾತ್ರ ಸಕ್ಕತ್ತಾಗಿತ್ತು. ನಾವು 4 ಜನ ಇದ್ವು. 4 ಜನಕ್ಕೆ 4000 ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ಇತ್ತು. ನಿಮ್ಗೆ ಸಪರೇಟ್ ಆಗಿ ಏನಾದ್ರೂ ಆರ್ಡರ್ ಮಾಡಿ ತಗೋಬೇಕಂತ ಅಂದ್ರೆ ಇಲ್ಲಿ ಸರ್ವಿಸ್ ಕೂಡ ಸಿಗತ್ತೆ. ವಾಶ್ರೂಮ್ ಹೇಗಿದೆ ಅಂತ ನೋಡೋಣ ಅಂತ ಒಳಗಡೆ ಬಂದೆ. ಇಲ್ಲಿ ಇದ್ದಿದ್ದು ಮಿರರ್ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಒಂದು ಪೋಸ್ ಕೊಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡೆ. ಅಂತೂ ಇಂತೂ ರೂಮಿಗೆ ರೀಚ್ ಆಗಾಯ್ತು. ಸೊ ಇಲ್ಲಿ ಸುತ್ತಮುತ್ತ ಏನಿದೆ ಅಂತ ಎಲ್ಲ ಒಂದು ರೌಂಡ್ ಸುತ್ತಿ ಆಯ್ತು. ಇವಾಗ ಜಸ್ಟ್ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಆಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಗಾಯ್ಸ್ ಬನ್ನಿ ಎಲ್ಲರೂ. ಆಮೇಲೆ ಸಂಜೆ ನಾವು ಆರಾಮಾಗಿ ಇಲ್ಲೇ ಕೂತ್ಕೊಂಡು ಫೈರ್ ಕ್ಯಾಂಪ್ ಮಾಡ್ಕೊಂಡ್ಬಿಟ್ಟು, ಆದರೂ ಸ್ವಲ್ಪ ದೂರ ಆಯ್ತಲ್ಲ ನಮಗೆ ಬೆಂಕಿ ಕಾಯ್ಸೋಕ್ಕೆ. ಒಳ್ಳೆ ಎಣ್ಣೆ ಹೊಡ್ಕೊಂಡು ಫೈರ್ ಕ್ಯಾಂಪ್ ಹಾಕೊಂಡು ಜಿಗಿ ಜಿಗಿ ಅಂತ ಓಡಾಡೋಣ. ಚುಕು ಬುಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕೆ ಹಿಂಗೆ ಇದು ಕಂಪ್ಲೀಟ್ ಹೋಮ್ ಸ್ಟೇ. ಇದು ಬ್ಯಾಕ್ ಸೈಡ್ ವ್ಯೂ. ಮಸ್ತ್ ಪ್ಲೇಸ್. ಇವತ್ತು ನಮಗೆ ಕೊಟ್ಟಿರೋ ರೂಮು 202. ನಾನು ಓಪನ್ ಮಾಡಕ್ ಬೇಡ ಅಂತ ಗಾಡಿಗೆ ಓಪನ್ ಮಾಡ್ತಿದ್ದೆ ಅವ್ರನ್ನ. ಬನ್ನಿ ಒಳಗೆ ಹೋಗಿ ಅಂತ ನೋಡೋಣ. ವಾವ್, ರೂಮ್ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಸೋಫಾ ಇದೆ, ಇಲ್ಲಿ ಕುತ್ಕೊಂಡು ಡೈನಿಂಗ್ ಹಾಲ್ ಇಷ್ಟು ದೊಡ್ಡದು. ನಿಮ್ಗೆ ಆಲ್ಮೋಸ್ಟ್ ಇಷ್ಟೊಂದು ಫೆಸಿಲಿಟೀಸ್ ಇರೋ ಅಂತ ಸಿಗಲ್ಲ. ಇಲ್ಲಿ ಆರಾಮಾಗಿ ಕುತ್ಕೊಂಡು ಒಂದು ಫ್ಯಾಮಿಲಿ ಫುಲ್ ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಇದೆ. ಇನ್ನು ಈ ಕಡೆ ಬಂದಾಗ 2 ಬೆಡ್ ಸಿಗುತ್ತೆ. ಆರಾಮಾಗಿ ನಿಮ್ಗೊಂದು ಬಟ್ಟೆ ಹಾಕಿರೋ ಒಂದು ಕಬೋರ್ಡ್ ಇದೆ. ಮತ್ತೆ ಈ ಕಡೆ ಕೂಡ ಇನ್ನೊಂದು ಡಬಲ್ ಬೆಡ್ ಇದೆ. ಆರಾಮಾಗಿ 2 4 ಜನ 6 ಜನ ಕೂಡ ಇರ್ಬೋದು ಇಲ್ಲಿ. ಮತ್ತೆ ಬನ್ನಿ, ಇಲ್ಲಿಂದ ಬಂದ್ರೆ ಈ ಕಡೆ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ಸಕ್ಕತ್ತಾಗಿದೆ, ಚಿಕ್ಕದಾಗಿದ್ರು ಸಕ್ಕತ್ತಾಗಿದೆ. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ ಮೈನ್ ಬೇಕಾಗಿರೋದು ಬಾಲ್ಕನಿ. ಬಾಲ್ಕನಿ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಬಾಲ್ಕನಿ. ಆರಾಮಾಗಿ ಕುತ್ಕೊಂಡು ಆಟ ಆಡ್ಕೊಂಡು ನೋಡಿ, ಒಳ್ಳೆ ಆಟ ಆಡ್ಬೋದು ಇಲ್ಲಿ. ಮತ್ತೆ ಇಲ್ಲಿಂದ ಬಂದರೆ ಇದೆಲ್ಲ ಫುಲ್ ನಮಗೆ ಕುತ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮಾತಾಡೋಕ್ಕೆ
ಮತ್ತೆ ಇಲ್ಲಿ ನಿಂತ್ಕೊಂಡು ವ್ಯೂವೆಲ್ಲ ನೋಡ್ಕೊಂಡು ಇಲ್ಲಿ ಶಟ್ಲಕಾಕ್ ನಮ್ಮವ್ರು ಯಾರಾದ್ರು ಆಟ ಆಡ್ತಿದ್ರೆ ಇಲ್ಲೇ ನಿಂತ್ಕೊಂಡು ಕೂಡ ನೋಡ್ಕೊಂಡು ಮಾತಾಡ್ಕೊಂಡು ಇರ್ಬೋದು. ಮತ್ತೆ ಇಲ್ಲಿಂದ ಬಂದ್ರೆ ಇಲ್ಲಿ ಮತ್ತೆ ಸಪ್ರೇಟ್ ಇನ್ನು ಸ್ವಲ್ಪ ಪ್ಯಾಸೇಜ್ ಇದೆ. ಇಲ್ಲಿ ಕುತ್ಕೊಂಡು ನೀವು ಆರಾಮಾಗಿ ಒಂದು 4-5 ಜನ ಇಲ್ಲಿ ಕುತ್ಕೊಂಡು ಫುಲ್ ಪಾರ್ಟಿ ಎಲ್ಲ ಮಾಡ್ಬೋದು. ಪಾರ್ಟಿ ಮಾಡೋಕೆ ಇದು ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ನನಗಂತೂ ಇಲ್ಲಿ ತುಂಬಾನೇ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಯಾರಾದರೂ ವಿಸಿಟ್ ಮಾಡಬೇಕಂತ ಅಂದರೆ ಕೂರ್ಗ್ ವಿಸ್ಮಯ ರೆಸಾರ್ಟಿಗೆ ವಿಸಿಟ್ ಮಾಡಿ. ಇಲ್ಲಿ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಒಳ್ಳೆ ರೂಮ್ಸ್ ಎಲ್ಲ ಸಿಗುತ್ತೆ ಮತ್ತು ಒಳ್ಳೆ ಸರ್ವಿಸ್ ಕೂಡ ಸಿಗುತ್ತೆ. ಇಲ್ಲಿ ಕೆಲವು ಆಕ್ಟಿವಿಟೀಸ್ಗಳು ಕೂಡ ಇದ್ದಾವೆ. ಆಕ್ಟಿವಿಟೀಸ್ ಏನಿದೆ ಅಂತ ನಾನು ಮತ್ತೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ ಬಸ್. ಊಹಿಸುವನು ಮರಳಿ ಬಂದರೆ ಅವಳು, ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲೂ. ಗೋಡದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಅರಳಿ ಹೋಗಿದೆ ಎಂದು ಅರಳ ನನ್ನಯ ಮುಗುಳು ನಗೆ. ನೈಟ್ ಎಲ್ಲ ಫುಲ್ ಜಾಲಿ ಮಾಡಿ, ಡ್ಯಾನ್ಸ್ ಎಲ್ಲ ಮಾಡಿ, ಡ್ರಿಂಕ್ಸ್ ಮಾಡಿ, ಊಟ ಮಾಡಿ, ನಂತರ ಫ್ರೆಶ್ ಅಪ್ ಆದ್ವು. ಫ್ರೆಶ್ ಅಪ್ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಏರಿಯಾ ಕಡೆಗೆ ಹೊರಟ್ವು. ಇದು ಬ್ರೇಕ್ಫಾಸ್ಟ್ ಮಾಡೋ ಡೈನಿಂಗ್ ಏರಿಯಾ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣ 3 ಕಾಫಿನ ಆರ್ಡರ್ ಮಾಡಿದ್ವು. ಕಾಫಿ ಮಾತ್ರ ಸಕ್ಕತ್ತಾಗಿತ್ತು. ಕಾಫಿ ಕುಡಿದ್ಬಿಟ್ಟು ನಂತರ ಅಲ್ಲಿ ಬ್ರೇಕ್ಫಾಸ್ಟ್ ನ ಇಟ್ಟಿದ್ರು. ನಾವು 3 ಜನನು ಹೋಗಿ ಸಾಲಾಗಿ ಏನೇನಿದೆ ಅಂತೆಲ್ಲ ನೋಡಿ ನಮ್ಗೆ ಇಷ್ಟ ಆಗಿರೋಂತ ಬ್ರೇಕ್ಫಾಸ್ಟ್ ನ ನಾವೇ ಹಾಕೊಂಡು ಹೊಟ್ಟೆ ತುಂಬಾ ತಿನ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟ್ವು. ಇಲ್ಲೇ ಹೋಮ್ ಸ್ಟೇ ಪಕ್ಕದಲ್ಲಿ ಒಂದು ಟ್ರೆಕ್ಕಿಂಗ್ ಮಾಡಕ್ಕೆ ಒಳ್ಳೆ ಜಾಗ ಇದೆ ಅಂತ ನಮ್ ನಿತಿನ್ ಬ್ರೋ ಹೇಳಿದ್ರು. ಸೊ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೊರಟ್ವು. ಇಲ್ಲಿಂದ ನಮ್ ಜರ್ನಿ ಇನ್ನೂ ಸಕ್ಕದಾಗಿತ್ತು. ನೆಕ್ಸ್ಟ್ ಏನೇನೆಲ್ಲ ಆಯ್ತು ಅಂತ ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ವೈಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.